ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಹೋರಾಟ ಹೋರಾಟ ಎಲ್ಲವರೆಗೂ ಹೋರಾಟ, ಹೋರಾಟ ಹೋರಾಟ ಎಲ್ಲವರೆಗೂ ಹೋರಾಟ. ನಿಗಮದ ಕಳ್ಳ ಮಾಗೇಂದ್ರನ್ನು, ನಿಗಮದ ಕಳ್ಳ ಮಾಗೇಂದ್ರನ್ನು, ನಿಗಮದ ಕಳ್ಳ ಮಾಗೇಂದ್ರನ್ನು, ನಿಗಮದ ಕಳ್ಳ ಮಾಗೇಂದ್ರನ್ನು ನ್ಯಾಯ ಬೇಕು, ನ್ಯಾಯ ಬೇಕು. ನ್ಯಾಯ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ವಜಾಗೊಳಿಸಿ 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 ವಜಾಗೊಳಿಸಿ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ವಾಲ್ಮೀಕಿ ಹಗರಣದಲ್ಲಿ ವಜಾಗೊಂಡಿರುವ ನಾಗೇಂದ್ರನ್ನು ವಜಾಗೊಳಿಸಿ ವಜಾಗೊಳಿಸಿ ವಜಾಗೊಳಿಸಿ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಬಿಜೆಪಿಯ ಜನಪರ ಹೋರಾಟಕ್ಕೆ, ಬಿಜೆಪಿಯ ದಲಿತ ಪರ ಹೋರಾಟಕ್ಕೆ, ಬಿಜೆಪಿಯ ವಾಲ್ಮೀಕಿ ಪರ ಹೋರಾಟಕ್ಕೆ, ಬಿಜೆಪಿಯ ರೈತ ಪರ ಹೋರಾಟಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಹೋರಾಟ ಹೋರಾಟ ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ಕಲ್ಲುಗಳವೆ ಅಲ್ರಿ, ಹೊಸಕೋಟೆಯಿಂದ ಮಾಲೂರಿಗೆ ಆಗಿರೋ ರೋಡ್, ಸರ್ಜಾಪುರಿಂದ ಹೊಸೂರಿಗೆ ಆಗಿರೋ ರೋಡ್. ಕ್ರೆಡಿಟ್ ಯಾರಿಗೆ ಕೊಡ್ಬೇಕು ನಾವು? ಜಾರಕಿಹೊಳಿಯವರು ಕೊಡ್ಬೇಕು. PWD ಮಿನಿಸ್ಟ್ರು ಸರ್ಕಾರ ಮಾಡಿದೆ, ನಾವು ಒಪ್ಕೋತೀವಿ. ಕ್ವಾಲಿಟಿ ಏನಾಗಿದೆ ಅಲ್ಲಿ ನೀನು ಅದನ್ನು ಡೀಪಾಗಿ ಹೋದರೆ ಯಾರಿಗೆ ಅನುಕೂಲ ಆಗಿದೆ, ಕಾಂಟ್ರಾಕ್ಟರ್ ಕಡೆಯಿಂದ ಎಷ್ಟು ಪರ್ಸೆಂಟ್ ಇಸ್ಕೊಂಡಿದ್ದಾರೆ ಅವೆಲ್ಲ ಹೇಳಕ್ಕೆ ಹೋದ್ರೆ ಇನ್ನೂ ದೊಡ್ಡದಾಗ್ತದೆ ಅಲ್ವಾ? ಹೌದು, ಹೇಳೋದು ಬೇಡ, ಅದು ಇದಕ್ಕೂ ಪ್ರೂಫ್ ಇಲ್ವಲ್ಲ, ಎಲ್ಲದಕ್ಕೂ ಪ್ರೂಫ್ ಬೇಕಲ್ಲ. ನಾನು ಹೇಳೋದು CM ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ನೀವು ಮಾಡಿದರೆ 3600 ಕೋಟಿ ಮಾಡಿ ಮಾಲೂರು ಪೂರ್ತಿ ಡೆವಲಪ್ ಆಗ್ಬಿಟ್ಟಿದ್ರೆ ಜನ ಖುಷಿಗೆ ಬರ್ಬೇಕಾಯ್ತು. ಗಿಫ್ಟ್ ಕೊಡ್ತೀವಿ ಅಂತ ಕರ್ಕೊಂಬಂದು ಯಾಮಾರ್ಸೋದೇನಿತ್ತು? ಸೀರೆಗಳು ಅದು ಅದು ಏನು ಮಾಡ್ತಾರೆ, ಚಿಕ್ಕಪೇಟೆಯಲ್ಲಿ ನಮ್ಮಂಥವ್ರು ಹೋದ್ರೆ ಕಾಯ್ತಾ ಇರ್ತಾರೆ, ಬಿಸಾಕೋವೆಲ್ಲ ಎತ್ತು ಕಳಿಸ್ಬಿಡ್ತಾರೆ ಬೆಳವಣಿಗೆ. ಅದನ್ನ ತಂದು ಇವ್ರು ಕೊಟ್ಟು ಉಗಿಸ್ಕ ಅದನ್ನು ಬಿಸಾಡೋದು ಸೀರೆಗಳು. ಅದು ಕರ್ಕೊಂಬಂದಿದ್ದೇನಂತ ನೀಟಾಗಿ ಪ್ಯಾಕೆಟ್ ಆಗಿದೆ, ಒಂದು ಬ್ಯಾಗ್ ಇದೆ, ಬ್ಯಾಗ್ ಒಳಗಡೆ ಐತೆ ಅಂತ ಹೇಳಿ 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 ಒಂದು 15 ದಿನದಿಂದ ಎಷ್ಟು ದಿನ ಪೋಸ್ಟ್ ಪೋನ್ ಆಯ್ತು, ಅವಾಗಿಂದ ಬಿಲ್ಡಪ್ ತಂದು ಹಿಂಗೆ ಮಾಡೋದು. 5-6 ಎತ್ಕೊಂಡು ಹೋಗಿದೆ, ಅದು ಕನ್ಫ್ಯೂಸ್ ಆಗಿದೆ ಅಂತ ಆಯ್ತು, ಕನ್ಫ್ಯೂಸ್ ಆಗಿದೆ. 5-6 ಬೇಡ, ಅವ್ರು ಕೊಡೋದೇ ಬೇಡ. ದುಡ್ಡು ವಸೂಲಿ ಯಾಕೆ ಹಾಕಿದ್ರಿ? ದುಡ್ಡು ವಸೂಲಿ ಯಾಕೆ ಹಾಕಿದ್ರಿ? ಆಯ್ತು ರೀ, ಅದು ಬೇಡ. ಜನ ಬಿಡ್ರಿ, ನಿಮ್ಗೆ 50,000 ಇಷ್ಟೆಲ್ಲ ಮಾಡಿದ್ರು 50,000 ಹೋಟೆಲ್ ಗೆಲ್ಲಿಸ್ತಾರೆ. ಸುಮ್ಮನೆ ನಿಲ್ಬೇಕು, ನಾವು ನಿಲ್ತಾ ಇದೀವಿ ಹೊಟ್ಟೆ. ಈ ವಸೂಲಿ ಹಾಕಿದ್ದೆ ಏನಕ್ಕೆ? CMS ಹೇಳ್ಕೊಂಡು ಅವ್ರಿಗೆ ಒಳ್ಳೆ ಹೆಸರು ಬರ್ತದ? ಬಂದು ರಿಯಾಲಿಟಿ ಚೆಕ್ ಮಾಡ್ರಿ. CM ಕಾರ್ಯಕ್ರಮ ಬಂದ್ ಆಯ್ತಲ್ಲ, ಅನುಕೂಲ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ, ತೊಂದರೆ ಆಗಿದೆ ಹೇಳ್ತಾರೆ. ಎಷ್ಟು ನೆಗೆಟಿವಿಟಿ ಆಗಿದೆ, ಅದು ಬಂದೋಗಿದ್ದು 1 ಅವರ್ಗೆ ಮರ್ತೋಗಿದ್ದಾರೆ. ಬರೀ ಬೈಕೊಂಡು ಹೋಗಿದೆ ಜನ ಅಲ್ವಾ? ನೀವು ನೋಡಿದ್ದೀರಲ್ಲ, ಸಾಕ್ಷಿಗಳಲ್ಲ. ಈ ಮಟ್ಟಕ್ಕೆ ವಸೂಲಿ ಆದರೆ ದೇಶ ಎಲ್ರಿ ಉಳಿತದೆ? ಉಳಿಯೋಕ್ಕೆ ಚಾನ್ಸೇ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ಮಾಡಿದ್ರೆ ನಾನು ತರೋದಿಷ್ಟೇ, ನಿಮ್ಮ ಮುಖಾಂತರ ನಿಮ್ಮ ಕಾರ್ಯಕ್ರಮನ ಲೂಟಿ ಮಾಡಲಿಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಇವರು. ನಿಮ್ಮ ಹೆಸರು ಹೇಳಿ ಕೋಟಿಗಳು ಲೂಟಿ ಆಗಿದೆ, ಯಾರು ಮಾಡಿದ್ದಾರೆ ಅನ್ನೋದನ್ನ ತನಿಖೆ ಮಾಡಿರಿ. ನಾನು ಶಾಸಕರ ಮೇಲೆ ಹೇಳ್ತಾ ಇಲ್ಲ, ಅವ್ರಿಗೆ ಪಾಪ ಇವೆಲ್ಲ ಗೊತ್ತಾಗಲ್ಲ, ಈ ತಗೊಳ್ಳೋದು ಬಿಡೋದು ಅವರೆಲ್ಲ ಹತ್ರ ಕೂಡ ಹೋಗಲ್ಲ. ಯಾರೋ ವಸೂಲಿ ಮಾಡಿಬಿಟ್ಟವ್ರೆ, ಅವ್ರು ಹಿಡಿದು ಒಳಗೆ ಹಾಕ್ರಿ. ನಿಮ್ಗೊಂದು ಕೆಟ್ಟ ಹೆಸರು, ಕಾಂಗ್ರೆಸ್ ಸರ್ಕಾರಕ್ಕೆ CM ಅವ್ರು ಬಂದೋಗಿದ್ದಕ್ಕೆ ಇದು ಕೆಟ್ಟ ಹೆಸರಾಗಿದೆ, ಅದನ್ನು ತನಿಖೆ ಮಾಡಿರಿ ಅಂತ ನಿಮ್ಮ ಮುಖಾಂತರ ಮನವಿ ಮಾಡ್ತೀವಿ. ಆಮೇಲೆ ಸರ್ಟಿಫಿಕೇಟ್ ಕೊಟ್ಟ ಎಲ್ಲ ಮಂತ್ರಿಗಳಿಗೂ ಅಷ್ಟೇ, ಈ ಲೂಟಿ ಮಾಡಿರೋದಕ್ಕೆ ಏನು ಸರ್ಟಿಫಿಕೇಟ್ ಕೊಡ್ತೀರಾ ಕೊಡ್ರಿ, ಯಾರಿಗೆ ಕೊಡ್ತೀರಾ ಕೊಡ್ರಿ ಅಲ್ವಾ? ಏನ್ರಿ ಅದು ಇಂದ್ರ ಚಂದ್ರ ಕೊಂದ್ರ ತಾಕ್ಬಿಟ್ಟು ಹೋಗ್ಬಿಟ್ರೆ ನಾವು ಬದುಕೋದಂಗೆ?
ಪಾಪ ಅಲ್ಲಿ ನನಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ಅಲ್ಲಿ ಮಾತಾಡ್ತಾ ಇರಿದ್ರೆ ಇವ್ರು ಯಾರು ಕೇಳಿಸ್ಕೊಳ್ಳೋ ಮಟ್ಟಕ್ಕೆ ಆ ಕನೆಕ್ಷನ್ ಇಲ್ಲ, ಕ್ರೌಡ್ಗೇನೋ ಬಂದಿರೋರಿಗೆ ಕನೆಕ್ಷನ್ ಇಲ್ಲ. ಇವ್ರ ಪಾಡ್ ಇವ್ರು ಕಾಯ್ತಾರೆ ಗಿಫ್ಟ್ ಕೊಡ್ತೀರಿ ಅಂತ ಹೇಳಿದ್ರಲ್ಲ, ಅದನ್ನ ನೋಡೋಣ ಅಂತ. ನೀವೇ ಹೇಳ್ತೀನಿ, ನಿಮಗೆ ನಿಮ್ಮ ಪತ್ರಕರ್ತರಿಗೆ ಹೇಳ್ತೀನಿ, ನೀವು ಯಾರು ರಾಜಕಾರಣಿಗಳಲ್ಲ. ನೀವು ನಾಳೆ ಒಂದು 20,000 ಟೋಕನ್ ನೋಡಿಸಿ ಇಂಥದೇ ಗಿಫ್ಟ್ ಕೊಡ್ತೀನಿ ಅಂತ ನಿಲ್ಲಿಸ್ರಿ. ಯಾವ CM ಒಬ್ಬಕ್ಕಿಲ್ಲ, ನಾನು ಒಬ್ಬಕ್ಕಿಲ್ಲ. ನಿಮ್ಮ ಮನೆ ಮುಂದೆ 20,000 ಜನ ನಿಂತು ಬಂದು ನೀವು ಹೇಳೋದನ್ನೆಲ್ಲ ಕೇಳಿ ಗಿಫ್ಟ್ ತಗೊಂಡು ಹೋಗ್ತಾರೆ. ಇಲ್ಲ ಅಂದರೆ ಬೈದ್ಬಿಟ್ಟು ಹೋಗ್ತಾರೆ, ಮನೆ ಆಗ್ತಲ್ಲ. ಅದು ಮಾಡ್ಬೋದಲ್ಲ? ಅದಕ್ಕೆ CM ಕರ್ಕೊಬರ್ಬೇಕಾ? ಅದಕ್ಕೆ ವಸೂಲಿನೇ ಮಾಡ್ಬೇಕಾ? ಮಾಡಲ್ವಾ? ಈಗ ನಿಮ್ಮ 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 ಹೆಸರು ಹೆಂಗ್ ಹೇಳಕ್ಕಾಗ್ತದ್ರಿ? ಹೆಸರು ಹೇಳಕ್ಕಾಗ್ತದ? ಇಂದ್ರ, ಚಂದ್ರ, ಆಮೇಲೆ ಇನ್ಯಾರು ನಾಗೇಂದ್ರ ಅಂತ ಯಾರು ಮಾಡೋರು ಅಂದ್ರೆ ಇಂದ್ರ, ನರೇಂದ್ರ. ಏನ ನನಗೆ ಹೇಳ್ಬೇಕು, ಅವ್ರ ಪಕ್ಷ ಅವ್ರು ಹೊಗಳ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ವಾಸ್ತವಿಕತೆಗೆ ಹತ್ರ ಇರ್ಬೇಕಲ್ಲ. 3,600 ಕೋಟಿ ಏನೇನೋ ತಿರ್ತಿ ದೇವಸ್ಥಾನ ನಾವು ಅವಾಗ ಮಾಡಿದ್ವಲ್ಲ ಗೋಪುರ, ಅದನ್ನು ಸೇರಿಸ್ಕೊಂಡವ್ರೆ. ಸೇರಿಸ್ಕೊಳ್ರಿ, ಯಾಕಂದ್ರೆ ಇನಾಗ್ರೇಷನ್ ಆಗಿಲ್ವಲ್ಲ, ಸೇರಿಸ್ಕೊಳಕ್ ಹಕ್ಕಿದೆ ನಿಮಗೆ. ಏನಾರು ಮಾಲೂರಲ್ಲಿ ನೋಡ್ತಾ ಇದ್ದೀರಿ, ಆ ಫ್ಲೈಓವರ್ ಮಾಡಿ 3,600 ಕೋಟಿ ಅನುಕೂಲ ಆಗ್ಬೇಕಲ್ಲ. ನನಗೆ ಅನುಕೂಲ ಆಗಕ್ಕೆ ನಾನು ಮಾಡ್ಕೊಬಿಟ್ರೆ ಮಾಲೂರು ತಾಲೂಕಿಗೂ ಅನುಕೂಲ ಆಗ್ಬೇಕಲ್ಲ. ಹೊಸ DC ಅವ್ರಿಗೆ ತಿಳಿಸ್ತೀವಿ ಇವೆಲ್ಲ ಏನು ಕ್ರಮ ತಗೋತಾರೆ ನೋಡಿ. ಇನ್ನೂ ಅಗಲಕೋಟೆ ಬಾಕಿ ಇದೆ, ತೊರನಳ್ಳಿದು, ಇದನ್ನೆಲ್ಲ ತಿಳಿಸಿ ಹೊಸ DC ಸಾಹೇಬರು ಏನು ಕ್ರಮ ತಗೋತಾರೆ ನೋಡೋಣ. ಲೂಟಿ ಆಗಿರೋದು ನಿಜ. CM ಅವ್ರ ಹೆಸರಲ್ಲಿ ದೊಡ್ಡ ಮಟ್ಟದ CM ಅವ್ರ ಹೆಸರು ಹೇಳ್ಕೊಂಡು ಮಾಲೂರು ತಾಲೂಕಲ್ಲಿ ಲೂಟಿ ಮಾಡಿರೋದು ನಿಜ. ಯಾರು ಮಾಡಿದ್ದಾರೆ ಅಂತ ತನಿಖೆ ಮಾಡಿಸ್ಲಿ ಅಂತ ನಾನು ಕೇಳ್ತೀನಿ. ಓಕೆ.